ಶ್ರೀರಾಮ ಶಾಲೆಯಲ್ಲಿ ನಾನು 8 ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ಮಾಡಿದ್ದೇನೆ. ನಾವು ಬಂದು ಕಾಲು ಮುಟ್ಟಿದಲ್ಲ, ಆಗ ಕಣ್ಣಲ್ಲಿ ನೀರು ಬಂತು. ಅದೇ ಕಾಲು ಮುಟ್ಟಿದ ಖುಷಿ ಈಗಲೂ ಅದನ್ನು ಹೇಳಲಿಕ್ಕೆ ಆಗ್ತಿಲ್ಲ. ನನಗೆ ಇಲ್ಲಿ ಕಂಡಂಥದ್ದು ಶಿಸ್ತು ಮತ್ತೆ ಸಂಸ್ಕೃತಿ. ಕಂಡಂಥದ್ದು ಶಿಸ್ತು ಮತ್ತೆ ಸಂಸ್ಕೃತಿ ಇದೆರಡು ಒಂದೇ ನಾಟ್ಯದ ಎರಡು ಮುಖ ಇದ್ದಾರೆ. ನನಗೆ ಶಿಸ್ತು ಅಂದ್ರೆ ಬಹಳ ಇಷ್ಟ. ಅದಕ್ಕೆ ಮೊದಲ ಉದ್ದೇಶ ನನ್ನ ಮಕ್ಕಳು ಕೂಡ ಶಿಸ್ತಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಶಾಲೆಗೆ ದಾಖಲನ್ನ ಮಾಡಿದೆ. ಎಲ್ಲ ವಿರೋಧ ಕಟ್ಕೊಳ್ಳೋದು ಆದ್ರೆ ಈಗ ನನಗೆ ಅದರ ಫಲ ಸಿಗುವಾಗ ತುಂಬಾ ಖುಷಿ ಆಗ್ತಾ ಇದೆ. ಬೆಳಗ್ಗೆ ಎದ್ದು ಪಾದ ಮುಟ್ಟಿ ನಮಸ್ಕಾರ ಮಾಡೋದಾಗಿರ್ಬೋದು, ದೇವರಿಗೆ ದೀಪ ಹಚ್ಚೋದಾಗಿರ್ಬೋದು, ಇದೆಲ್ಲವನ್ನ ನೋಡುವಾಗ ನಾನು ಈ ಸಂಸ್ಥೆಗೆ ನನ್ನ ಮಕ್ಕಳನ್ನ ಸೇರಿಸಿದ್ದು ಧನ್ಯತಾ ಭಾವ ನನಗಿದೆ. ಬಂದು ಕಾಲು ಮುಟ್ಟಿದಲ್ಲ, ಆಗ ಕಣ್ಣಲ್ಲಿ ನೀರು ಬಂತು. ಅದೇ ಒಂದು ಮಗು ನಾವು ಅಂದ್ರೆ ನನ್ನ ಮುಟ್ತಾನ, ನನ್ನ ಮಗ ನನ್ನನ್ನ ಗುರುತಿಸ್ತಾನ ಅನ್ನೋ ಒಂದು ಮನಸ್ಸಲ್ಲಿ ಇದಿರ್ತದೆ, ತಳಮಳ ಇರ್ತದೆ. ಹೇಗೆ ಅವನು ಗುರುತಿಸ್ಬೋದ, ನಾನು ನಮ್ಮನಾಗಿ ಅವನು ನನ್ನ ಗುರುತಿಸಿಕೊಳ್ತಾನೆ, ಇದೇನ ನಾನು ಅನ್ನೋ ಒಂದು ಯೋಚನೆಯಲ್ಲಿ ಇರ್ತದೆ. ಬಟ್ ಅವನು ಕಾಲು ಮುಟ್ಟುವಾಗಲೇ ನಮಗೆ ಗೊತ್ತಾಗ್ತದೆ, ಆಯ್ತು ನನ್ನ ಮಗನೇ ಅಂತ. ಅವನು ಕಾಲು ಮುಟ್ಟುವಾಗ ಹೋಗಿ ಅಂತೂ ಕಣ್ಣಲ್ಲಿ ಫುಲ್ಲು ನೀರು ತುಂಬಿಕೊಂಡಿತ್ತು. ಅಂದ್ರೆ ಇದೆಲ್ಲ ನೋಡುವಾಗ ಇದೆಲ್ಲ ಸಂಸ್ಕೃತಿ ನಮ್ಗೆ ಬೇಕು. ಇನ್ನು ಮುಂದೆಯೂ ಹೀಗೆ ನಮ್ಮ ಮನೆಯಲ್ಲಿ ಕೂಡ ನಮ್ಮ ಅಜ್ಜಿ ಅವರ ಅಜ್ಜ ಇರ್ತಾರೆ, ಅವರನ್ನು ಈ ರೀತಿಯ ಇದನ್ನು ಮಾಡಿಸ್ಬೇಕು ನಮ್ಮ ಮಕ್ಕಳ ಅಂತ ಹೇಳಿ ನಮ್ಗೆ ತಿಳಿದು ಧನ್ಯವಾದ. ನನ್ನ ಹಸ್ಬೆಂಡ್ ಹೇಳಿದಕ್ಕೆ ನಾನು ಈ ಸ್ಕೂಲನ್ನು ತುಂಬಾ ಒತ್ತಾಯ ಮಾಡಿದ್ರಿ. ಈ ಸ್ಕೂಲನ್ನು ಇಂಗ್ಲಿಷ್ ಮೀಡಿಯಂ ಮಾಡ್ಬೇಕು ಅಂತ ಹೇಳಿ ಅವರಿಗೆ ಹೇಳ್ತಿದ್ದವಳು ನಾನೇ ಕೂಡ. ನನ್ನ ಮಗನ ಈ ಸ್ಕೂಲಿಗೆ ಹಾಕಿದ್ದು ನಿಜವಾಗ್ಲೂ ಸಾರ್ಥಕ ಅನಿಸ್ತು ನನಗೆ. ಶ್ಲೋಕ ಆಗ್ಲಿ ಎಲ್ಲ ಮಾತಾಡಿ ಅಷ್ಟು ಮಕ್ಕಳನ್ನು ಕಂಟ್ರೋಲ್ ಮಾಡ್ತಾರೆ. ಮನೆಯಲ್ಲಿ ಬಂದ ಮಕ್ಕಳು ಅಷ್ಟು ಚಂದ ಶ್ಲೋಕ ಎಲ್ಲ ಹೇಳ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಮಾತಾಜಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾನು. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ.
ನನಗೆ ಖುಷಿ ಆಯ್ತು. ನಮ್ಮ ಮನೆಯಲ್ಲಿ ಈಗ ನಾನು ಬಂದಾಗ ಕೇಳಿದ್ರು ಎಂತ ಉಂಟು ಗೊತ್ತಂತ, ಇವತ್ತು ಹೀಗೆ ಕಾರ್ಯಕ್ರಮ ಉಂಟಂತ ಹೇಳಿದ್ರು. ಆಗ ಅವ್ರು ಹೇಳಿದ್ರು ಅಲ್ಲಿ ತುಂಬಾ ಕಾರ್ಯಕ್ರಮ ಆಗ್ತಾ ಉಂಟಲ್ಲ ಅಂತ. ಅದು ನನಗೆ ತುಂಬಾ ಖುಷಿ ಆಯ್ತು ಅವರು ಕೇಳಿದ್ರು ಅಂತ. ಅಂದ್ರೆ ಸಂಸ್ಕೃತಿಯ ಬಗ್ಗೆ ಎಲ್ಲ ಕಾರ್ಯಕ್ರಮ ಎಲ್ಲ ಆಗ್ತಾ ಉಂಟಂತ ಅವರು ಹೇಳಿದ್ದಾರೆ ಅಷ್ಟೇ. ನನಗೆ ಮತ್ತೆ ಮಗ ನನ್ನ ಹೇಳ್ತಾರೆ, ನನಗೆ ಅದು ಖುಷಿ ಆಯ್ತು. ಈ ಒಂದು ಸಂಸ್ಕಾರ ಬೆಳೆಯುವಂಥದ್ದು ನಮ್ಮ ಭಾರತ ದೇಶ ಸನಾತನ ದೇಶ ಎಲ್ಲ ಈ ಸಂಸ್ಕಾರಯುತವಾದ ಒಂದು ಆಕರ್ಷಣೆ ಬೆಳೆಯುವಂಥದ್ದು ನಮಗೆ ಬಹಳ ಹೆಮ್ಮೆಯಿಸುವಂಥದ್ದು ಗೌರವಿಸಬೇಕಾಗಿ ಕೋರಿದೆ. ಈ ತಕ್ಕ ನಾನು ಕೂಡ ಸೈನ್ ಮಾಡ್ಕೊಡ್ತೇನೆ. ನಾಳೆ ನಾನು ಕಾಲಿಗೆಲ್ಲ ಬಿಡುವಾಗ ನಾನು ಇದ್ರೆ ಇದು ಅರ್ಬಿ ನಿಲ್ಲಿಸ್ಕೊಡ್ತೇನೆ. ನನ್ನ ಹಸ್ಬೆಂಡ್ ನನ್ನ ಟೈಮಲ್ಲಿ ಪೂಜೆ ಮಾಡ್ತಿರ್ತಾರೆ, ಅವರಿಗೆ ಹೇಳ್ತೇನೆ ಅವನ ಹತ್ತಿರವೇ ನಿಲ್ಲಿಸಿ ಪಟಾಯಿಸಿ ಕಾಲಿಗೆ ಅಡ್ಡ ನಿಲ್ಲಿಸ್ಕೊಳ್ತೇನೆ ಅಂತ ಬೀಳುವಾಗ ನೀವೇ ಅಂತ. ಅಂದ್ರೆ ಅವ್ರು ಬೇಕಾಗಿರ್ತದಲ್ಲ ಹೋಗ ಅಂತ ಹೇಳ್ತೇನೆ. ಇವತ್ತು ಅವರನ್ನು ಉಂಟಲ್ಲ ಆ ಖುಷಿ ಈಗಲೂ ನನಗೆ ಪದಗಳಲ್ಲಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಇದು ತುಂಬಾ ಒಳ್ಳೆಯ ಸಂಸ್ಕಾರ ಕಲಿಸ್ತದೆ ಈ ಶಾಲೆ. ಇಲ್ಲಿ ಸೇರಿಸಿದಕ್ಕೆ ನನಗೆ ಮೊದಲೇ ಖುಷಿ, ಇನ್ನೂ ಕೂಡ ಖುಷಿ ಆಗ್ತದೆ. ಇನ್ನೊಂದು 4 ಜನರನ್ನ ಹೇಳ್ತೇನೆ ನಾನು, ಅಲ್ಲಿ ಸೇರಿಸಿ ಮಗುವನ್ನು ಒಳ್ಳೆ ಸಂಸ್ಕಾರ ಬರ್ತದೆ ನಮ್ಮ ಮಕ್ಕಳಿಗೆ. ಅವಕಾಶಕ್ಕಾಗಿ ಧನ್ಯವಾದ.